3 parenting mistakes made with good intentions. ನಾವು ತಿಳಿದೇನೋ ಎಷ್ಟೋ ಸತೆ ನಾವು ಮಕ್ಕಳಿಗೆ ಚಲೋ ಅನ್ಕೊಂತ ಕೆಟ್ಟ ಮಾಡಿಬಿಟ್ಟಿರ್ತೀವಿ. ಅಂಥ 3 ವಿಷಯ ಯಾವಂತಂದ್ರೆ, ಒಂದನೇದ್ದು ಅವರಿಗೆ ಓವರ್ ಕಂಪ್ಯಾರಿಸನ್ ಮಾಡೋದು. ಮನ್ಯಾಗಿರೋ ಸಿಬ್ಲಿಂಗ್ಸ್ನ ನಾವು ಅಣ್ಣನ ನೋಡಿ ಕಲಿ, ಅಕ್ಕನ ನೋಡಿ ಕಲಿ, ಅವ್ರನ್ನ ನೋಡಿ ನೀ ಕಲಿ ಅಂಥೇಳಿ ಪ್ರತಿ ಸಲ ನಾವು ಅನ್ನಕತ್ವಿ ಅಂತಂದ್ರೆ ಅವ್ರಿಗೆ ಅನಿಸುತ್ತೆ, ಅವ್ರಿಗೆ ಸೆಲ್ಫ್ ವ್ಯಾಲ್ಯೂ ಅನ್ನೋದೇ ಗೊತ್ತಾಗಂಗಿಲ್ಲ, ಸೆಲ್ಫ್ ವರ್ತ್ ಅನ್ನೋದೇ ಇರಂಗಿಲ್ಲ. ಬರೀ ನಾ ಏನು ಮಾಡಿದ್ರು ಅವ್ರಿಗೆ ಹೇಳ್ತಾರ, ಸೊ ನಾ ಏನು ಮಾಡಿದ್ರು ಉಪಯೋಗ ಇಲ್ಲ ಅಂಥೇಳಿ ಟ್ರೈ ಮಾಡೋದು ಬಿಟ್ಬಿಡ್ತಾರೆ. ಎರಡನೇದ್ದು ಓವರ್ ಕಂಟ್ರೋಲಿಂಗ್. ಅಂದ್ರೆ ನಾ ಏನೋ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಮಾಡಕತ್ತೇನಿಲ್ಲ, ನೀ ಯಾಕೆ ಅರ್ಥ ಮಾಡ್ಕೊಳಂಗಿಲ್ಲ, ನೀ ಹಂಗೆ ಮಾಡಬೇಡ, ನೀ ಹಿಂಗೆ ಮಾಡು, ಅದು ಇದು ಅಂಥೇಳಿ ನಾವು ಹಗ್ಲ ಮುಗ್ಲ ಅವ್ರಿಗೆ ಕಂಟ್ರೋಲ್ ಮಾಡಕತ್ವಿ ಅಂದ್ರೆ ಅವ್ರಿಗೆ ಯಾವಾಗೂ ನಾ ತಪ್ಪು ಮಾಡಾಕತ್ತೇನೇನೋ ಅನ್ನೋ ಫೀಲಿಂಗಿಗೆ ಬರ್ತಾರೆ. ಕಾನ್ಫಿಡೆನ್ಸ್ ಲೆವೆಲ್ ಭಾಳ ಡೌನ್ ಆಗಿಬಿಡ್ತೈತಿ. ಮೂರನೇದ್ದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಅವ್ರ ಕಡೆಯಿಂದ ಯಾವಾಗೂ ಪರ್ಫೆಕ್ಷನ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು. ಅಂದ್ರೆ ಯಾವಾಗೂ ನೀ ಇನ್ನೂ ಚಲೋ ಮಾಡ್ಬೋದು, ಯಾಕೆ ನೀ 100% ಮಾಡೋಕ್ಕಾಗಂಗಿಲ್ಲ. ಸೊ ನಾವು ಯಾವಾಗ ಅವ್ರ ಕಡೆಯಿಂದ ಭಾಳ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವಲ್ಲ, ಅವ್ರು ಟಾರ್ಗೆಟ್ ಸೆಟ್ ಮಾಡ್ತಾರೆ, ಬರೀ ಅಪ್ರೂವಲಿಗೆ ವೆಯ್ಟ್ ಮಾಡ್ತಾರೋ ಹೊರತು ಆ ಮಾಡಿದ್ದು ನಾನು ಕೆಲಸದಾಗಿಂದ ಏನು ಕಲಿಬೋದು ಅನ್ನೋ ಫ್ಯಾಕ್ಟರ್ನ ಮರ್ತು ಬಿಡ್ತಾರೆ. ಯಾರೂ ಪರ್ಫೆಕ್ಟ್ ಅಲ್ಲ, ಬಟ್ ಮಾಡಿದ್ರಾಗ ತಪ್ಪಾಗಿದ್ರಾಗ ನಾವು ಕಲಿಬೇಕು, ಅದು ಭಾಳ ಇಂಪಾರ್ಟೆಂಟ್. ನನ್ನ ಪ್ರಕಾರ ಮಕ್ಕಳನ್ನ ಬೆಳೆಸೋದಂದ್ರೆ ಪರ್ಫೆಕ್ಟ್ ಮಕ್ಕಳನ್ನ ಬೆಳೆಸ್ಬೇಕಂತಲ್ಲ, ಆದರೆ ಎಮೋಷ್ನಲಿ ಸೇಫ್ಟಿ ಇರುವಂಥ ಮಕ್ಕಳನ್ನ ಬೆಳೆಸ್ಬೇಕು. ಈಗಿನ ಟೈಮ್ನಾಗ ಎಷ್ಟೋ ಸತಿ 10th ಹುಡುಗರು ಅವ್ರಿಗೆ ಇನ್ನೂ ಏನೂ ಗೊತ್ತೇ ಇರೋಂಗಿಲ್ಲ ಲೈಫ್ ಅಂದ್ರೆ, ಬಟ್ ಅವರು 80% ಆಯ್ತು 90% ಆಯ್ತು ನಂಗೆ ಇನ್ನು ಚಲೋ ಕಾಲೇಜ್ ಸಿಗಂಗಿಲ್ಲ ಅಂಥೇಳಿ ಸುಸೈಡ್ ಮಾಡ್ಕೊತಾರೆ. ಸೊ ಅವ್ರಿಗೆ ಏನು ಗೊತ್ತಿತ್ತು, ಇದನ್ನ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ಸರೌಂಡಿಂಗ್ನಾಗನ ಫೀಡ್ ಆಗಿರ್ತೈತಲ್ಲ, ಕಿ ಇಷ್ಟು ಮಾಡಿದ್ರನ ನನಗೆ ಚಲೋ ಕಾಲೇಜ್ ಸಿಗ್ತೈತಿ ಅಂದ್ರೆ ನನ್ನ ಜೀವನ ಉದ್ಧಾರ ಆಕೈತಿ ಅಂತ ಹೇಳಿ. ಅಕಸ್ಮಾತ್ ಪೇರೆಂಟ್ಸ್ ಅವ್ರಿಗೆ ಮೊದಲೇ ಎಮೋಷ್ನಲ್ ಸೇಫ್ಟಿ ಅನ್ನೋದು ಕೊಟ್ಟರೆ ಮನ್ಯಾಗ ಇರಲಿ, ಆಗಲಿಲ್ಲ ಅಂದ್ರೆ ನಾವು ಮತ್ತೆ ನೋಡೋಣಂತ ಬೇರೆ ಏನಾರ ಆಪ್ಷನ್ ಇದ್ದೇ ಇರ್ತಾವೆ. ಈ ಎಮೋಷ್ನಲ್ ಸೇಫ್ಟಿ ನಾವು ಮನ್ಯಾಗ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಹುಡುಗರು ಹೊರಗಡೆ ಜಗತ್ತನ್ನ ಬೇಕಾದಂಗೆ ಫೈಟ್ ಮಾಡಿ ಬರ್ಬೋದು. ಸೊ ಅವಾಗ ಮನೆಗೆ ಬರಾಕೆ ಅವ್ರಿಗೆ ಖುಷಿ ಅನ್ನೋದಿರ್ತೈತಿ, ತಪ್ಪರಾಗಲಿ ಒಪ್ಪರಾಗಲಿ ಮನೆಗೆ ಬಂದು ಒಪ್ಕೊಳ್ಳೋ ಧೈರ್ಯ ಇರ್ತೈತಿ. ಸೊ ಆ ಎಮೋಷ್ನಲ್ ಸೇಫ್ಟಿ ನಾವು ರೆಡಿ ಮಾಡಬೇಕು. ಆ್ಯಸ್ ಅ ಪೇರೆಂಟ್ಸ್ ನಾವು ಅವರಿಗೆ ಎಮೋಷ್ನಲ್ ಸೇಫ್ಟಿ ಅನ್ನೋದು ಕ್ರಿಯೇಟ್ ಮಾಡಬೇಕು. ಸೊ ನಿಮಗೂ ಈ ಮಾತು ಖರೆ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಫಾಲೋನು ಮಾಡಿರಿ. ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು, ಜೊತೆಗೆ ಬೆಳೆಯೋನು.